ಕರೆಕ್ಟ್ ಕರೆಕ್ಟ್ ಆ್ಯಂಡ್ ಯು ಲುಕ್ ಟೂ ಯಂಗ್ ಫಾರ್ ಟು ಬಿ ಫೌಂಡರ್ ಆಲ್ಸೋ ಇಷ್ಟು ದೊಡ್ಡ ಸಂಸ್ಥೆಗೆ. ಅದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಸೊ ಅರಿವು ಅಂದರೆ ಇದರ ಮುಂದಿನ ವರ್ಷಗಳಲ್ಲಿ ಇದರ ಜರ್ನಿಯನ್ನು ನೀವು ಯಾವ ರೀತಿ ನೋಡ್ತೀರಿ? ಅಂದರೆ ಏನೆಲ್ಲ ವಿಷನ್ಸ್ ಇದೆ, ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಯೋಜನೆ? ಒಂದು ಮೇಜರ್ ಪ್ರಾಬ್ಲಮ್ ನಾನು ನೋಡಿದ್ದೇನೆಂದರೆ, ಈಗ ತುಂಬ ಜನ ಕನ್ನಡ ಅರ್ಥ ಆಗೋರು ಇದ್ರೆ ಅವ್ರಿಗೆ ಇಂಗ್ಲೀಷಲ್ಲಿ ಪಾಠ ಮಾಡಿದ್ರೆ ಮೇ ಬಿ ಅರ್ಥ ಆಗುತ್ತೆ, ಬಟ್ ಅದೇ ಅರ್ಥ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ವಿ ವಾಂಟ್ ಟು ಮೋರ್ ಕಸ್ಟಮೈಸ್ ಇಟ್ ಟು ಅ ಲ್ಯಾಂಗ್ವೇಜ್ ದಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದ್ಸತಿ ಅರ್ಥ ಆದರೆ ಆಮೇಲೆ ಇಂಗ್ಲೀಷ್ ಇಸ್ ಅ ಮೀಡಿಯಮ್ ಟು ಎಕ್ಸ್ಪ್ರೆಸ್, ಬಟ್ ಲೆಟ್ ಅಸ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಅರಿವು ಪ್ರೋ ಕನ್ನಡ, ಅರಿವು ಪ್ರೋ ತಮಿಳ್, ತೆಲುಗು ಅನ್ನೋ ರೀಜನಲ್ ಲ್ಯಾಂಗ್ವೇಜಸ್ ಸ್ಟಾರ್ಟ್ ಮಾಡಿದ್ದೀವಿ, ಸೊ ದಟ್ ವಿ ಕ್ಯಾನ್ ಗೋ ಆ್ಯಂಡ್ ಹೆಲ್ಪ್ ದೆಮ್ ಔಟ್. ಮತ್ತು ಇನ್ನೊಂದು ಹೇಳ್ದಂಗೆ ನಾವು AI ಮತ್ತು ಡೇಟಾ ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಕೇಳೋ ಪ್ರಶ್ನೆಗಳಿಗೆ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಆನ್ಸರ್ಸ್. ಸೊ ಎಷ್ಟೋ ಜನಕ್ಕೆ ಸಂಕೋಚ ಇದೆ ಟೀಚರ್ಗೆ ಫೋನ್ ಮಾಡಿ ಮಾತಾಡೋದ ಬೇಡವಾ ಅಂತ. ಅದ್ರ ಬದಲಿಗ ನಮ್ಮ AI ಏಜೆಂಟ್ಸ್ ಫೋನ್ ಮಾಡಿದ್ರೆ ಇಟ್ ವಿಲ್ ಗೈಡ್ ಯು ದ ಸೇಮ್ ಥಿಂಗ್ ವಾಟ್ ಐ ಆಮ್ ಡೂಯಿಂಗ್. ಸೊ ವಿ ಕ್ಯಾನ್ ಹೆಲ್ಪ್ ದೆಮ್ ಔಟ್. ನಿಮ್ಗೆ ಹೇಳಿದ್ರಲ್ಲ ಹೇಗೆ ಟೈಮ್ ಟೇಬಲ್ ಮಾಡೋದು, ಅದು ಹೇಳುತ್ತೆ ಅನುಷ ಇವಾಗ ಹಿಂಗೆ ಓದಿ, ಇವತ್ತಿಷ್ಟು ಆಯ್ತಾ ಕಂಪ್ಲೀಟ್ ಮಾಡಿದ್ದೀರಾ ಹೇಳಿ. ನಮ್ಗೆ ಹೇಳೋದು ಮುಜುಗರ ಆಗ್ಬೋದು, ಅಟ್ಲೀಸ್ಟ್ ನಿಮ್ಮ ಫೋನ್ಗೆ ಹೇಳಕ್ಕೆ ಶುರು ಮಾಡಿ ಅಲ್ಲ. ಸೊ ವಿ ಆರ್ ಮೋರ್ ವರ್ಕಿಂಗ್ ಟುವರ್ಡ್ಸ್ ಕ್ರಿಯೇಟಿಂಗ್ ದೋಸ್. ಸೆಕೆಂಡ್, ಆದಷ್ಟು ಟೈರ್ 2 ಟೈರ್ 3 ರೀಜನ್ಸ್ಗೆ ವಿ ವಾಂಟ್ ಟು ಸ್ಪ್ರೆಡ್ ಔಟ್ ದ ನಾಲೆಡ್ಜ್ ಟು ಇಟ್. ಆ್ಯಂಡ್ ಈ TV9 ಮೂಲಕನೂ ನಾವು ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು, ವಿ ಆರ್ ನಾಟ್ ಟೆಲಿಂಗ್ ಕಮ್ ಆ್ಯಂಡ್ ಜಾಯ್ನ್ ಅರಿವು ಪ್ರೋ. ಆ್ಯಂಡ್ ಐ ಆಮ್ ಸ್ಟಿಲ್ ಟೆಲಿಂಗ್ ಇಟ್ಸ್ ನಾಟ್ ಸಮಥಿಂಗ್ ಟು ಡೂ ವಿತ್ ಅಡ್ವರ್ಟೈಸಿಂಗ್. ಐ ಆಮ್ ನಾಟ್ ಟೆಲಿಂಗ್ ದಯವಿಟ್ಟು ಯಾವುದೇ ಒಂದು ಕೋಚಿಂಗ್ ಸೆಂಟರ್ಗೆ ಹೋಗಂಗಿದ್ರು ಅದ್ರ ರಿವ್ಯೂಸ್ನ ಓದಿ. ಅಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಬರ್ತಾ ಇರೋರು ಏನಾಗಿದೆ, ಲೆವೆಲ್ 2ಗೆ ತುಂಬ ಜನ ಇದ್ದಾರೆ. ತುಂಬ ಕೋಚಿಂಗ್ ಸೆಂಟರ್ಸಲ್ಲಿ ನೋಡೋಕೆ ಹೋದರೆ ಲೆವೆಲ್ 1ಅಲ್ಲಿ 100 ಜನ ಇರ್ತಾರೆ, ಲೆವೆಲ್ 2ಅಲ್ಲಿ 40 ಜನ ಇರ್ತಾರೆ. ನಮ್ಮಲ್ಲಿ ಲೆವೆಲ್ 1ಅಲ್ಲಿ 20 ಜನ, ಲೆವೆಲ್ 2ಅಲ್ಲಿ 100 ಜನ. ಲೆವೆಲ್ 1 ಇಸ್ ಅ ಪ್ಯೂರ್ ಮಾರ್ಕೆಟಿಂಗ್ ಗೇಮ್. ಎಲ್ಲರೂ ಹೋಗ್ತಾರೆ ನಾನೇ ಬೆಸ್ಟ್ ಅಂತ. ಹಳ್ಳಿಯವರೆಲ್ಲ ಇಲ್ಲಿಗೆ ಬಂದುಬಿಡ್ತಾರೆ. ಅಲ್ಲಿ ಬಂದಾದ್ಮೇಲೆ ಸರ್ ಅವ್ರ ಪೋರ್ಷನ್ಸ್ ಕಂಪ್ಲೀಟ್ ಮಾಡಲ್ಲ. ದಯವಿಟ್ಟು ಯಾವುದೇ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿದ್ರು ಅಲ್ಲಿರೋ ಸ್ಟೂಡೆಂಟ್ಸ್ ಹತ್ರ ಹೋಗಿ ಪೋರ್ಷನ್ಸ್ ಮುಗಿಸ್ತಾ ಇದಾರೆ ಇಲ್ವಾ, ಬಿಕಾಸ್ ಇಟ್ಸ್ ಅ ಹಾರ್ಡ್ ಆ್ಯಂಡ್ ಮನಿ, ರೈಟ್? ದಯವಿಟ್ಟು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಜಾಯ್ನ್ ಮಾಡಿ. ಟೈರ್ 2 ಟೈರ್ 3ಅಲ್ಲಿ ಮಕ್ಳಿಗೆ ಈ ಅವೇರ್ನೆಸ್ ಇಲ್ಲ. ಆ್ಯಂಡ್ ಥ್ರೂ ದಿಸ್ ಮೀಡಿಯಮ್ ಐ ವಾಂಟೆಡ್ ಟು ಶೇರ್ ದಟ್ ನಾಲೆಜ್. ದಯವಿಟ್ಟು BCom ಸ್ಟಾಪ್ ಮಾಡಬೇಡಿ, ಬಿಕಾಸ್ BCom ಇಸ್ ಬಿಕಮಿಂಗ್ ರಿಡಂಡೆಂಟ್. ಅದ್ರ ಜೊತೆಗೆ ಯಾವುದೋ ಒಂದು ಪ್ರೊಫೆಷನಲ್ ಪ್ರೋಗ್ರಾಮ್ ಮಾಡಿ, ಇದು ಯಾವುದೂ ಅಷ್ಟೊಂದು ಖರ್ಚಾಗಲ್ಲ. ನೀವು BComಗೆ ಈಗ 3 ಲಕ್ಷ 4 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರೊಫೆಷನಲ್ ಕೋರ್ಸ್ 1 ಲಕ್ಷ ರೂಪಾಯಿ ಆಗುತ್ತೆ ಒಂದೊಂದು ಕೋರ್ಸ್ಗೂ. 1 ಲಕ್ಷದಲ್ಲಿ 3 ಲಕ್ಷ ಎಲ್ಲಿ? ಈ 1 lakh ವಿಲ್ ಗಿವ್ ಯು 10-12 lakhs ರಿಟರ್ನ್, ವೆರಸ್ ನೀವು BCom 3 ಲಕ್ಷ ಖರ್ಚು ಮಾಡಿ ಸಿಗೋದು 2.5 ಲಕ್ಷ ಸಂಬಳ. ಫಾರ್ ದ ಸೇಮ್ ನಾಲೆಜ್ ಅಂಡ್ ಹಾರ್ಡ್. ಕರೆಕ್ಟ್. ಸೊ ಹಂಗಾಗಿ ದಟ್ ಈಸ್ ದ ಥಿಂಗ್. ವಿ ಆರ್ ವರ್ಕಿಂಗ್ ಆನ್ ಸ್ಟೂಡೆಂಟ್ ಮೆಂಟರ್ಶಿಪ್, ಗೋಯಿಂಗ್ ಇನ್ ಟು ದ ರೀಜನಲ್ ಲ್ಯಾಂಗ್ವೇಜಸ್.